ಕ್ರಿಕೆಟಲ್ಲಿ ಎಂಥ ಫ್ಯಾಸಿನೇಟಿಂಗ್ ಆಗಿರುವಂಥ ಬ್ಯಾಟ್ಲ್ಗಳು ನೋಡ್ತೀವಿ. ಬೆಸ್ಟ್ ಬೌಲರ್ ವರ್ಸಸ್ ಬೆಸ್ಟ್ ಬ್ಯಾಟ್ಸ್ಮನ್, ಎಸ್ಪೆಷಲಿ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಸ್ಪಿನ್ನರ್ಗಳು ಬೌಲಿಂಗ್ ಮಾಡ್ತಿದ್ದಾಗ ಎಷ್ಟು ಅಗಲ ತಿರುಗಿಸ್ತಾರೆ, ಎಷ್ಟು ಅಡ್ಡಡ್ಡ ತಿರುಗಿಸ್ತಾರೆ. ಬ್ಯಾಟ್ಸ್ಮನ್ಗಳು ರೀಡೇ ಮಾಡಲ್ಲ ಯಾವುದು ಅಂತ ನೋಡ್ತಾ ಇರ್ತೀವಿ. ಲೆಂತ್ನ ಪಿಕ್ಕೇ ಮಾಡಲ್ಲ ಬ್ಯಾಟ್ಸ್ಮನ್ಗಳು, ಎಷ್ಟು ಸ್ಟ್ರಗಲ್ ಮಾಡ್ತಾರೆ. ಬೋಲ್ಡ್ ಆಗಿರೋದು ನೋಡ್ತಾ ಇರ್ತೀವಿ, ಕಾಟ್ ಬಿಹೈಂಡ್ ಸ್ಟಂಪ್, ಆದರೆ ಅದಕ್ಕಿಂತ ಒಳ್ಳೆ ಸೈಟ್ ಇಲ್ಲ. ಆದರೆ ಭಾಳ ಮಜಾ ಇರೋದು ಯಾವುದು ಅಂತಂದರೆ ಈ ಥರ ಸೀನ್ಸು. ಆ್ಯಲನ್ ಡೊನಾಲ್ಡ್ ವರ್ಸಸ್ ಮೈಕ್ ಆಥರ್ಟನ್. ಈ ಒಂದು ಫೋಟೋನ ನೋಡ್ತಾ ಇದ್ದಾಗ ಅನಿಸ್ತಾ ಇರುತ್ತೆ ಎಷ್ಟು ಎಕ್ಸಿಲರೇಟಿಂಗ್ ಆಗಿರುತ್ತೆ, ಒಳ್ಳೆ ಮಜಾ ಇರುತ್ತೆ ಗೇಮ್ ಅನ್ನೋದು. ನನಗೆ ಫಾಸ್ಟ್ ಬೌಲರ್ ಫುಲ್ ಫೋರ್ಸಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾಗ, ಅದೇ ಏನು ಟೆಸ್ಟ್ ಮ್ಯಾಚಲ್ಲಿ ಗೆಲ್ಲೇಬೇಕು, ಸೀರೀಸ್ ಲೆವೆಲಿಂಗ್ ಮ್ಯಾಚ್ಗಳು ಆಡ್ತಾ ಇರ್ತಾರೆ, ಸೋತಿರ್ತಾರೆ, ಡೌನ್ ಇರ್ತಾರೆ, ಅಂಥವ್ರು ಎಗೇನ್ಸ್ಟ್ ಬೌಲಿಂಗ್ ಮಾಡ್ತಾ ಇದ್ದಾಗ ಆಥರ್ಟನ್ ಇವಾಗ ಹೇಳ್ತಾರೆ ಈ ಫೋಟೋಲ್ಲಿ ನೋಡ್ತಾ ಇದ್ದಂಗೆ ನಂದು ಒನ್ ಆಫ್ ದ ಬೆಸ್ಟ್ ಡೇಸ್ ಟೆಸ್ಟ್ ಕ್ರಿಕೆಟಲ್ಲಿ ಅಂತ. ಯಾಕೆಂದರೆ ಆ್ಯಲನ್ ಡೊನಾಲ್ಡು ವೈಟ್ ಲೈಟ್ನಿಂಗ್ ಅಂತಲೇ ಫೇಮಸ್ ಆಗಿದ್ದು. ಅವ್ರಿಗೆ ಕೋಪ ಬಂತು ಅಂತಂದರೆ ರೊಚ್ಗೆದ್ದು ಹೇಳ್ತಾರೆ. ಹೌದು, ಅಗ್ರೆಸಿವ್ ಆಗಿದ್ದಾರೆ, ನ್ಯಾಚುರಲ್ ಆಗಿರುವಂಥ ಫಾಸ್ಟ್ ಬೌಲರ್ಸ್ ಇವರೆಲ್ಲ. ಸೌತ್ ಆಫ್ರಿಕನ್ಸು ಟಾಪ್ ಕ್ವಾಲಿಟಿ ಬೌಲಿಂಗ್ ಯೂನಿಟ್ ಇತ್ತು. ಬಟ್ ಈ ಫೋಟೋಲ್ಲಿ ಇರ್ತದಲ್ಲ, ಕಾಣ್ತಾ ಇದ್ದಿಲ್ಲ ನಿಮ್ಗೆ ಅದು. ಅದ್ರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಅದು ಟ್ರೆಂಟ್ ಬ್ರಿಡ್ಜಲ್ಲಿ ಆಡ್ತಾ ಇದ್ದಂಥ ಒಂದು ಟೆಸ್ಟ್ ಮ್ಯಾಚು. ಆಥರ್ಟನ್ನು ದಾದಾ ಥರ ಆಡ್ತಾರೆ, ಓಪನರ್ಸು ನೋ ಡೌಟ್, ಬಟ್ ಟೆಕ್ನಿಕಲಿ ಮೋಸ್ಟ್ ಎಕ್ವಿಪ್ಡು. ಆ ಟೆಸ್ಟ್ ಮ್ಯಾಚ್ನ ಇಂಗ್ಲೆಂಡ್ ಗೆಲ್ಲೇಬೇಕಾಗತ್ತೆ ಆ ಸೀರೀಸ್ನ ಲೆವೆಲ್ ಮಾಡಬೇಕು ಅಂದಾಗ. ಅವಾಗ ಒಂದು ಬಾಲು ಗ್ಲೌಗೆ ಬಿದ್ದು ಹಿಂಗೆ ಲಾವ್ ಆಗುತ್ತೆ, ಅಂಪೈರ್ ಕೊಡೋದಿಲ್ಲ, ಸ್ಟೀವ್ ಡನ್. ಟ್ರೆಂಟ್ ಬ್ರಿಡ್ಜು ಎಂಥ ಒಳ್ಳೆ ವಿಕೆಟ್ ಅಂದರೆ ನಾಟಿಂಗ್ಹ್ಯಾಮ್ಶೈರ್ ಅಂದಿರುವಂಥ ಒಂದು ಕೌಂಟಿ, ಅದು ಗ್ರೌಂಡು ಸಖತ್ತಾಗಿರುತ್ತೆ ಪಿಚ್ಚು ಬ್ಯಾಟಿಂಗ್ ಆಡೋದಕ್ಕೆ. ಟ್ರೂ ಬೌನ್ಸ್ ಇರೋವಂಥ ವಿಕೆಟ್, ಬೆಸ್ಟ್ ಬ್ಯಾಟಿಂಗ್ ವಿಕೆಟ್ ಎಲ್ಲಪ್ಪ ಇಂಗ್ಲೆಂಡಲ್ಲಿ ಅಂತಂದರೆ ಅದು ಟ್ರೆಂಟ್ ಬ್ರಿಡ್ಜು. ಐಕಾನಿಕ್ ಆಗಿದೆ, ಹಿಂದ್ಗಡೆ ಒಂಥರ ಸಖತ್ತಾಗಿರೋವಂಥ ಒಂದು ಪೆವಿಲಿಯನ್ನು, ಬ್ರಿಲಿಯಂಟ್ ಆಗಿರೋವಂಥ ವ್ಯೂ, ಪ್ಯಾಕ್ಡ್ ಸ್ಟೇಡಿಯಂ ಇದ್ದೇ ಇರುತ್ತೆ, ಕೆಳಗಡೆ ಓಪನ್ ಸ್ಟ್ಯಾಂಡ್ಸ್ ಇದೆ, ಗಾಳಿ ಆಡ್ತಾ ಇದ್ದಾಗ ಬಾಲ್ ಮೂವ್ ಆಗುತ್ತೆ, ಬ್ಯಾಟಿಂಗ್ ಆಡೋಕ್ಕೂ ಚೆನ್ನಾಗಿರುತ್ತೆ. ಆಥರ್ಟನ್ ಹೇಳಿದ್ದಾರೆ ಇದು ನಂದು ಬೆಸ್ಟ್ ಡೇ ಅಂತ. ಬಟ್ ಆ್ಯಲನ್ ಡೊನಾಲ್ಡ್ ಹೇಳ್ತಾರೆ ನಾನು ಮಾಡಿರೋದು ಒನ್ ಆಫ್ ದ ಬೆಸ್ಟ್ ಸ್ಪೆಲ್ಸು ಅಂತ. ಏನಕ್ಕೆ ಅದು ಸ್ಪೆಷಲ್ಲು ಅಂತಂದಾಗ, ಸೌತ್ ಆಫ್ರಿಕಾ ಫಾಸ್ಟ್ ಬೌಲರು ಗೆದ್ದಾಗ ರೌಂಡ್ ದ ಸ್ಟೆಮ್ಸು ಮತ್ತು ಓವರ್ ದ ಸ್ಟೆಮ್ಸು ಒಂದ್ಸಲ ಆ ಕಡೆ ಒಂದ್ಸಲ ಈ ಕಡೆ ಬರ್ತಾ ಇದ್ದಾಗೇ ಬಾಡಿನ ಟಾರ್ಗೆಟ್ ಮಾಡ್ತಾರೆ ಮಿಕೆಲ್ ಆಥರ್ಟನ್ ಅವ್ರಿಗೆ. ಅವ್ರು ಬಿಟ್ಕೊಡೋದಿಲ್ಲ. ಆ ಫಾಸ್ಟ್ ಬೌಲಿಂಗ್ ಸ್ಪೆಲ್ ಹೆಂಗಿತ್ತು ಅಂತಂದರೆ ತಲೆಗೆ ಏಮ್ ಮಾಡ್ತಾಯಿರ್ತಾರೆ, ಅದಕ್ಕೆ ತಕ್ಕಂಗೆ ನಿಲ್ಸ್ಕೊಂಡಿರೋವಂಥ ಫೀಲ್ಡು. ಸ್ಕ್ವೇರ್ ಲೆಗ್ ಹಿಂದ್ಗಡೆ ಇರುತ್ತೆ, ಫೈನ್ ಲೆಗ್ ಹಿಂದೆ ಇರುತ್ತೆ, ಪುಲ್ ಹೊಡೆದ್ರೆ ಔಟು, ಹುಕ್ ಹೊಡೆದ್ರೆ ಔಟು. ಬಟ್ ನೀವು ನೋಡಿ ಬಿಟ್ಕೊಟ್ಟಿಲ್ಲ, ಬಿಟ್ಟಾಡ್ತಾರೆ ಆಥರ್ಟನ್. ಯಾಕೆಂದರೆ ಟೀಮ್ಗೋಸ್ಕರ ಆಡಬೇಕಾಗಿರೋದು. ಫುಲ್ ಫೋರ್ಸಲ್ಲಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಓಕೆ 6 ಓವರ್ ಮಾಡ್ತಾರೆ ಸ್ಪೆಲ್ಲಲ್ಲಿ, ಫೇರ್ ಎನಫ್. ಬಟ್ ಇವ್ರು ಹಂಗಿಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದ್ರು, ಒಂದು ಬಾಲು ಕೂಡ ಮುಂದೆ ಹಾಕೇ ಇಲ್ಲ. ತಲೆಗೆ ಏಮ್ ಮಾಡ್ತಾಯಿದ್ದು, ಪಕ್ಕೆ ಏಮ್ ಮಾಡ್ತಾಯಿದ್ದು. ಬಿತ್ತು ಅಂತಂದರೆ ಏಟ್ ಬೀಳುತ್ತೆ, ಎದ್ದೇಳೋದೇ ಇಲ್ಲ. ಪ್ರೊಟೆಕ್ಟಿವ್ ಗಾರ್ಡ್ ಎಲ್ಲಿದ್ದಿತ್ತು, ತಲೆನಲ್ಲಿತ್ತು ಹೆಲ್ಮೆಟ್ಗೆ ಆಥರ್ಟನ್ ಅವ್ರಿಗೆ. ಬಟ್ ಬಚಾವಾಗಿ ಆಡೋದು ಹೆಂಗೆ, ಡಿಫೆನ್ಸಿವ್ ಆಗಿ ಆಡೋದು ಹೆಂಗೆ, ಅದು ಹಾಸ್ಟೈಲ್ ಆಗಿದ್ದಾಗ ಫಾಸ್ಟ್ ಬೌಲರ್ಸ್ಗೆ ಅಂತ ನೋಡಬೇಕಾಯ್ತು ಅಂದರೆ ಈ ಸ್ಪೆಲ್ಲು ಬಿಟ್ಕೊಡೋದೇ ಇಲ್ಲ. ಒಂದ್ಸಲಿ ಡಕ್ ಮಾಡ್ತಾರೆ, ಒಂದ್ಸಲಿ ವೀವ್ ಮಾಡ್ತಾರೆ. ವೀವ್ ಅಂತ ಏನಿರೋಂಥ ಬಾಲ್ನ ಬಿಡೋ ಅಂಥದ್ದು ಅದಿಷ್ಟು ಈಸಿ ಇರೋದಿಲ್ಲ. ಬಟ್ ಆಥರ್ಟನ್ ಬಿಟ್ಕೊಡದೇ ಇರೋವಂಥ ಪ್ಲೇಯರೇ. 98 ಹೊಡೆದು ನಾಟ್ ಔಟ್ ಇದ್ದು ಈ ಟೆಸ್ಟ್ ಮ್ಯಾಚ್ನ ಗೆದ್ದು ಸೀರೀಸ್ನ ಲೆವೆಲ್ ಮಾಡ್ತಾರಲ್ಲ, ಅದು ಐಕಾನಿಕ್ ಫೋಟೋ ನೋಡ್ತಾ ಇರೋದು. ಕ್ರೆಡಿಟ್ ಕೊಡಬೇಕಾಗಿರೋದು ಈ ಒಂದು ಪುಸ್ತಕಕ್ಕೋಸ್ಕರನೇ. ಸುಮಾರು ಈ ಥರ ಒಂದು ಫೋಟೋಸ್ ಇದೆ, ಈ ಥರ ಎಕ್ಸೈಟಿಂಗ್ ಆಗಿರೋವಂಥ ಒಂದು ಫೀಚರ್ ಮಾಡಿದ್ದಾರೆ ಇಲ್ಲಿ. ಅದರದ್ದು ಸಣ್ಣ ಕಥೆಗಳಂತೂ ಇದ್ದೇ ಇರುತ್ತೆ. ಬಟ್ ಯಾಕೆ ನಾಪಿಸ್ಕೊಳ್ತೀವಿ ಅಂತಂದರೆ ಅದು T20 ಫಾರ್ಮ್ಯಾಟ್ ಬಂದಿದೆ, ಅದಕ್ಕೆ ಇರೋವಂಥ ಎಕ್ಸೈಟ್ಮೆಂಟೇ ಬೇರೆ. ಬಟ್ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ರಿಯಲ್ ಟೆಸ್ಟು ಆ ಒಂದು ಫಾಸ್ಟ್ ಬೌಲರ್ಗೂ ಇದ್ದೇ ಇರುತ್ತೆ. ಈಸಿ ಅಲ್ಲ ಟಾಸ್ಕು ಫಾಸ್ಟ್ ಬೌಲಿಂಗ್ ಮಾಡೋದು. ಬಟ್ ಮೈಕೆಲ್ ಆಥರ್ಟನ್ ಥರ ಹೋಗಿ ಕೇಳಿ ಹೇಳ್ತಾರೆ ಎಷ್ಟು ಕಷ್ಟ ಬ್ಯಾಟಿಂಗ್ ಆಡೋದು ಅಂತಾಗ. ಎಸ್ಪೆಷಲಿ ಫಿಸಿಕಲ್ ಆಗ್ತಾರಲ್ಲ ಆವಾಗ ಫಾಸ್ಟ್ ಬೌಲರ್ಸು ಪಕ್ಕೆಗೆ ತಲೆಗೆ ಏಮ್ ಮಾಡಿದಾಗ ನೀವು ಹೊಡೆದ್ರೆ ಔಟ್ ಆದರೆ ಚಾನ್ಸೇ ಕೊಡೋದಿಲ್ಲ. ಯಾಕೆಂದ್ರೆ ನೆಕ್ಸ್ಟು ಟೀಮ್ ಕೆಳಗಡೆ ಬರುತ್ತೆ ಅಂದಾಗ 8 ತಿಂದರೂ ಕೂಡ ಸರ್ವೈವ್ ಆಗಬೇಕಾಗಿರುತ್ತಲ್ಲ, ಅದು ಒನ್ ಆಫ್ ದ ಬೆಸ್ಟ್ ಫೇಸಸ್. ಸೊ ಅದಕ್ಕೆ ನಾನು ಯಾಕೆ ಫ್ಯಾನು ಅಂತಂದರೆ ಮೈಕೆಲ್ ಆಥರ್ಟನ್ಗೆ ಇದೇ ಕಾರಣಕ್ಕೋಸ್ಕರನೇ. ಡೊನಾಲ್ಡ್ ಕೂಡ ಡಿಫೈನ್ ಮಾಡ್ತಾರೆ ಕ್ರಿಕೆಟ್ನ ಡಿಫೈನ್ ಮಾಡಿದೆ ಇಂಥ ಕ್ಯಾರೆಕ್ಟರ್ಸು.